ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲೀಷ್ ತರಗತಿಗಳು, ಅದರಲ್ಲಿ ನನ್ನ ಜೊತೆ ಕಲಿಯಿರಿಯಲ್ಲಿ ನಾವು ಇವತ್ತು 13ನೇ ದಿನದ ಪಾಠವನ್ನು ಕಲಿಯೋಣ. ಸರ್ವನಾಮಗಳ ಕನ್ನಡ ಅರ್ಥಗಳು. ಸರ್ವನಾಮಗಳಂದರೆ ಏನು? ಐ, ವಿ, ಯು, ದೇ, ಹಿ, ಶಿ, ಇಟ್ ಇವು ಸಹ ಸರ್ವನಾಮಗಳೇ. ಅಂದರೆ ನಾಮಪದದ ಬದಲಿಗೆ ಉಪಯೋಗಿಸುವಂತಹ ಶಬ್ದಗಳು. ಇಂಗ್ಲೀಷಲ್ಲಿ ಇದಕ್ಕೆ ಪ್ರೊನೌನ್ ಅಂತಾರೆ. ನೌನ್, ಪ್ರೊನೌನ್. ನಾಮಪದ ಏನು? ಗಣೇಶ, ಸತೀಶ, ಅಶೋಕ, ರವಿ, ಸಂಗೀತ ಅಲ್ವಾ? ಅವುಗಳೆಲ್ಲ ನಾಮಪದಗಳು, ಹೆಸರುಗಳು. ಈಗ ಗಣೇಶ ಅಂದರೆ ಅವನೊಂದು ಗಂಡಸು, ಆದ ಕಾರಣ ಹಿ. ಸತೀಶ ಅಂದರು ಹಿ. ಸಂಗೀತ ಅಂದರೆ ಅವಳೊಬ್ಬಳು ಹುಡುಗಿ, ಶಿ. ಅದೇ ಥರ ನಾಯಿ, ಬೆಕ್ಕು, ಏನಾದರೂ ಬೇರೆ ಏನಾದರೂ ಇದ್ದರೆ, ಬೆಂಚು, ಫ್ಯಾನ್ ಏನಾದರೂ ಇದ್ದರೆ ಇಟ್ ಅಲ್ವಾ? ಅದು, ಇದು, ಇಟ್. ಹೀಗೆ ನಾವು ಈಗ ಐ ಅಂತ ಹೇಳ್ತೇವೆ. ಐ ಅಂದರೆ ನಾನು, ಅದರದ್ದು ಬಹುವಚನ ವಿ, ನಾವು. ನೀನು ಅಂದರೆ ಯು, ಅದರ ಬಹುವಚನ ಯುನೇ, ನೀನು. ಇಂಗ್ಲೀಷಲ್ಲಿ ಯುನೇ ಇರುವುದು, ನೀನು ಅಂತ ಏಕವಚನ ಇಲ್ಲ. ಯು ಆರ್ ಬರ್ತದೆ, ಯು ಆರ್ ಬರ್ತದೆ. ಆದ ಕಾರಣ ಇಂಗ್ಲೀಷಲ್ಲಿ ನೀನು ಅಂದರೆ ಬಹುವಚನ, ನೀವು ಅಂತಲೇ ತಿಳ್ಕೋಬೇಕು. ನೆಕ್ಸ್ಟ್ ಅವರು ಅಂದರೆ ದೇ. ಹೀಗೆ ಎಲ್ಲ ಸರ್ವನಾಮಗಳಿವೆ. ಸರ್ವನಾಮಗಳಲ್ಲಿ ಮತ್ತೊಂದೀಗ ಈಗ ನನಗೆ, ಅವನಿಗೆ, ಅವಳಿಗೆ, ಅದಕ್ಕೆ ಅಂತ ಹೇಳಬೇಕಾದ್ರೆ ಏನು ಹೇಳಬೇಕು? ಅದು ಬಹಳ ಇಂಪಾರ್ಟೆಂಟ್. ಹೆಚ್ಚಿನವರು ಅದರಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಇವತ್ತು ನಾನು ನಿಮಗೆ ಕ್ರಿಯಾಪದಗಳ ಜೊತೆಗೆ ಅದನ್ನು ಕಲಿಸ್ತಾ ಇದ್ದೇನೆ. ಬನ್ನಿ ಕಲಿಯೋಣ. ಮೊದಲು ಇದನ್ನು ನೋಡಿ. ಮೀ ಅಂದರೆ ನನಗೆ. ಮೀ ಅಂದರೆ ನನಗೆ. ಅಸ್ ಅಂದರೆ ನಮಗೆ. ಅಸ್ ಅಂದರೆ ನಮಗೆ. ಯು ಅಂದರೆ ನಿನಗೆ ಅಂತ ಕನ್ನಡದಲ್ಲಿ ಉಂಟು, ಇಂಗ್ಲೀಷಲ್ಲಿ ನಿಮಗೆ. ಯು ಅಂದರೆ ನಿನಗೆ, ನಿಮಗೆ. ಹಿಮ್ ಅಂದರೆ ಅವನಿಗೆ. ಹಿಮ್ ಅಂದರೆ ಅವನಿಗೆ. ಹರ್ ಅಂದರೆ ಅವಳಿಗೆ. ಹರ್ ಅಂದರೆ ಅವಳಿಗೆ. ದೆಮ್ ಅಂದರೆ ಅವರಿಗೆ. ದೆಮ್ ಅಂದರೆ ಅವರಿಗೆ. ಇಟ್ ಅಂದರೆ ಅದಕ್ಕೆ. ಇಟ್ ಅಂದರೆ ಅದಕ್ಕೆ. ಈಗ ಕ್ರಿಯಾಪದಗಳು ಮತ್ತು ಸರ್ವನಾಮಗಳನ್ನು ಒಟ್ಟಿಗೆ ಕಲಿಯೋಣ. ಬನ್ನಿ. ಕ್ರಿಯಾಪದಗಳು ಮತ್ತು ಸರ್ವನಾಮಗಳು. ಕಾಲ್ ಅನ್ನುವ ಕ್ರಿಯಾಪದ. ಕಾಲ್ ಅಂದರೆ ಏನು? ಕರೆ ಮಾಡು, ಕರೆಯಿರಿ. ಕಾಲ್. ಕಾಲ್, ಕರೆ ಮಾಡು, ಕರೆಯಿರಿ. ನಾನಿದನ್ನು 2 ಸಲ ಓದ್ತೇನೆ, ನೀವು ನನ್ನ ಜೊತೆ ರಿಪೀಟ್ ಮಾಡಬೇಕು. ಇದು ಬೇಸಿಕ್ನಿಂದ ಇಂಗ್ಲೀಷ್ ಕಲಿಯೋರಿಗೋಸ್ಕರ ಮಾಡಿದಂಥ ಕೋರ್ಸು. ನಾವಿವತ್ತು 13ನೇ ದಿನದಲ್ಲಿ ಇದ್ದೇವೆ. 60-70 ದಿನಗಳ ಅಂದರೆ 60-70 ವಿಡಿಯೋಗಳ ಕೋರ್ಸ್ ಇದು. ದೊಡ್ಡ ಕೋರ್ಸ್ ಇದೆ. ನಾನು ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೇನೋ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿತ್ರೆ ಖಂಡಿತ ಸಾಧ್ಯ ಇದೆ. ಒಂದು ಚಿಕ್ಕ ಕತೆ ಹೇಳ್ತೇನೆ. ಅದರಲ್ಲಿ ಒಂದು ಕತೆ ಇತ್ತು, ಹೌ ಟು ಈಟ್ ಆ್ಯನ್ ಎಲಿಫೆಂಟ್ ಅಂತ. ಆನೆಯನ್ನು ಹೇಗೆ ತಿನ್ನುವುದು ಅಂತ ಹೇಳಿ. ತುಂಬ ಜನ ಹೇಳಿದರು, ಆನೆಯನ್ನು, ಅಷ್ಟು ದೊಡ್ಡ ಆನೆ ತಿನ್ನಲಿಕ್ಕೆ ಸಾಧ್ಯನೇ ಉಂಟಾ ಅಂತ. ಇಲ್ಲ ಅಂತ ಹೇಳಿ ಅಲ್ವಾ? ಆನೆಯನ್ನು ತಿನ್ನಲಿಕ್ಕೆ ಸಾಧ್ಯ ಉಂಟಾ? ಯಾರೋ ಒಬ್ಬ ಜಾಸ್ತಿ ಯೋಚನೆ ಮಾಡಲಿಲ್ಲ, ದಿನ ಒಂದೊಂದು ತುಂಡು ತಿನ್ನಲಿಕ್ಕೆ ಶುರು ಮಾಡಿದ ಹೋಗಿ. ಅವನು ತಿಂತಾ ಹೋದ. 1 ತಿಂಗಳು ಕಳೀತು, 2 ತಿಂಗಳು ಕಳೀತು, 3 ತಿಂಗಳು ಕಳೀತು. ಅವತ್ತು ಸಾಧ್ಯ ಉಂಟಾ ಅಂತ ಬಂದವರು ನೋಡಿದರೆ ಸುಮಾರು ಒಂದು 30-40% ತಿಂದಾಗಿತ್ತು ಅವನು. ಆಗ ಕೆಲವರು, ಅಯ್ಯೋ ಇದು 3-4 ತಿಂಗಳಲ್ಲಿ ಇವನು ಇಷ್ಟು ತಿಂದಲ್ಲ ಮಾರೆ, ನಾವು ಸಹ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಲಿಕ್ಕೆ ಹೋದರು. ಕೆಲವರು ಹೇಳಿದರು, ಇಲ್ಲ ಮಾರೆ ಆಗೋದಿಲ್ಲ, ಅವನು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಬಟ್ ಅವತ್ತು ಕೆಲವರು ಸ್ಟಾರ್ಟ್ ಮಾಡಿದರು, ಅವರು ಸಹ ತಿನ್ನಲಿಕ್ಕೆ ಶುರು ಮಾಡಿದರು. ಮತ್ತೊಂದು 3 ತಿಂಗಳು ಕಳೀತು, 6 ತಿಂಗಳಾಯಿತು. ಆ 3 ತಿಂಗಳು ಮುಂಚೆ ಅಂದರೆ 6 ತಿಂಗಳಿಂದ ತಿಂತಾ ಇದ್ದವ 50% ನಾನೇನು ತಿಂದಾಗಿತ್ತು. ಇದು 3 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದವರು ಪುನಃ 25-30% ತಿಂದಾಯಿತು. ಆಗ ಅದು ಆಗೋದಿಲ್ಲ ಅಂತ ಹೇಳಿದವರು ಪುನಃ ಬಂದರು. ಅದರಲ್ಲಿ ಕೆಲವರು ಹೇಳಿದರು, ಅಯ್ಯೋ ಇವರು ಇಷ್ಟು ತಿಂದಾಯ್ತಲ್ಲ ಮಾರೆ, ಒಬ್ಬನಂತೂ 6 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡಿದವ 50% ತಿಂದಾಗಿದೆ, ಇವರು 3 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡಿದವರು 25% ಆಗಿದೆ, ನಾವು ಸಹ ಸ್ಟಾರ್ಟ್ ಮಾಡೋಣ ಅಂತ ಕೆಲವರು ಸ್ಟಾರ್ಟ್ ಮಾಡಿದರು. 9 ತಿಂಗಳಾಯಿತು. 9 ತಿಂಗಳಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡಿದವರು ಅಂದರೆ ಅವ್ರದ್ದು ಯಾರ್ದು 9 ಮಂತ್ಸ್ ಕಂಪ್ಲೀಟ್ ಆಯಿತಾ, ಅವರು 75% ತಿಂದಾಗಿತ್ತು. ನಂತರ ಸ್ಟಾರ್ಟ್ ಮಾಡಿದವ್ರದ್ದು 50% ಆಯಿತು. ಈಗ ಸ್ಟಾರ್ಟ್ ಮಾಡಿದವ್ರದ್ದು 25% ಆಯಿತು. 12 ತಿಂಗಳಲ್ಲಿ ಮೊದಲು ಯಾರು ಸ್ಟಾರ್ಟ್ ಮಾಡಿದ್ದು ಅವ್ರದ್ದು ಕಂಪ್ಲೀಟ್ ಆಯಿತು. ಇಂಪಾಸಿಬಲ್ ಇದ್ದ ವಿಷಯ ಪಾಸಿಬಲ್ ಆಯಿತು. ಸೊ ನಿಮಗೆ ಸಹ ನಾನು ಹೇಳುವುದೇನೆಂದರೆ, ನಥಿಂಗ್ ಈಸ್ ಇಂಪಾಸಿಬಲ್. ಯಾವುದು ಇಂಪಾಸಿಬಲ್ ಇಲ್ಲ.
ಇವತ್ತೇ ಸ್ಟಾರ್ಟ್ ಮಾಡಿ, ಇವತ್ತಿನಿಂದ ಸ್ಟಾರ್ಟ್ ಮಾಡಿ, ಸ್ವಲ್ಪ ಸ್ವಲ್ಪ ಮಾಡಿ, 1 ಗಂಟೆ ಸ್ಪೆಂಡ್ ಮಾಡಿ, 2 3 4 5 6 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಆಗೋದಿಲ್ಲ 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 ಅಂತ ಕೂತ್ಕೊಂಡವರಿಗೆ ಯಾವತ್ತೂ ಆಗೋದಿಲ್ಲ. ಸ್ಟಾರ್ಟ್ ಮಾಡಿ, ಆಗ್ತದೆ. ಡೈಲಿ 1 ಅವರ್ ಸ್ಪೆಂಡ್ ಮಾಡಿ. ನಾನು ಏನು ಇನ್ಸ್ಟ್ರಕ್ಷನ್ ಕೊಡ್ತೇನೋ, ಏನು ವಿಡಿಯೋ ಕಳಿಸ್ತೇನೋ ಅದನ್ನು ಕೇಳಿ ನೋಡಿ ಕಲಿಯಿರಿ. 3-4 ತಿಂಗಳಲ್ಲಿ 100% ಮಾತಾಡ್ಲಿಕ್ಕೆ ಬರ್ತದೆ. ಬಟ್ ಡೈಲಿ 1 ಅವರ್ ಸ್ಪೆಂಡ್ ಮಾಡಿ. ಕಮಿಟ್ಮೆಂಟ್ ಬೇಕು. ಯಾವುದಕ್ಕೂ ಸಹ 100% ಪರ್ಫೆಕ್ಟ್ ಆದ ನಂತರ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಪರ್ಫೆಕ್ಷನ್ ಬೇಡ, ಕರೇಜ್ ಮತ್ತು ಕಾನ್ಫಿಡೆನ್ಸ್ ಬೇಕು. ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಡೈಲಿ ನಿಮಗೆ ಸ್ವಲ್ಪ 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 ಕಾನ್ಫಿಡೆನ್ಸ್ ಬರ್ತದೆ. 3-4 ತಿಂಗಳಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ, ಇಂಗ್ಲೀಷ್ ಮಾತಾಡ್ತೀರಾ, ಅದು ನನ್ನ ಗ್ಯಾರಂಟಿ. ಸರಿ, ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಕಾಲ್, ಕರೆ ಮಾಡು, ಕರೆಯಿರಿ. 2 ಸಲ ಓದ್ತೇನೆ, ನನ್ನ ಜೊತೆ ರಿಪೀಟ್ ಮಾಡಿ. ಕಾಲ್ ಮೀ, ನನಗೆ ಕರೆ ಮಾಡು, ಮಾಡಿ. ಕಾಲ್ ಮೀ, ನನಗೆ ಕರೆ ಮಾಡು, ಮಾಡಿ. ಕಾಲ್ ಅಸ್, ನಮಗೆ ಕರೆ ಮಾಡು, ಮಾಡಿ. ಕಾಲ್ ಅಸ್, ನಮಗೆ ಕರೆ ಮಾಡು, ಮಾಡಿ. ಕಾಲ್ ಹಿಮ್, ಅವನಿಗೆ ಕರೆ ಮಾಡು, ಮಾಡಿ. ಕಾಲ್ ಹಿಮ್, ಅವನಿಗೆ ಕರೆ ಮಾಡು ಅಥವಾ ಮಾಡಿ. ಕಾಲ್ ಹರ್, ಅವಳಿಗೆ ಕರೆ ಮಾಡು, ಮಾಡಿ. ಕಾಲ್ ಹರ್, ಅವಳಿಗೆ ಕರೆ ಮಾಡು ಅಥವಾ ಮಾಡಿ. ಕಾಲ್ ದೆಮ್, ಅವರಿಗೆ ಕರೆ ಮಾಡು ಅಥವಾ ಅವಳಿಗೆ ಕರೆ ಮಾಡಿ. ಕಾಲ್ ಅಂದರೆ ಏನು? ಕರೆ ಮಾಡುವುದು. ಮೀ, ಅಸ್, ಹಿಮ್, ಹರ್, ದೆಮ್ ಇದನ್ನೆಲ್ಲ ಕೊಟ್ಟಿದ್ದೇನೆ. ಸೊ ಇದನ್ನೆಲ್ಲ ಕಲಿಯಿರಿ. ಈಗ 2ನೇ ಕ್ರಿಯಾಪದ ನೋಡೋಣ. ಟೆಲ್ ಅಂದರೆ ಹೇಳು, ಹೇಳಿ. ಟೆಲ್ ಮೀ, ನನಗೆ ಹೇಳು. ಟೆಲ್ ಮೀ, ನನಗೆ ಹೇಳು. ಟೆಲ್ ಅಸ್, ನಮಗೆ ಹೇಳು. ಟೆಲ್ ಅಸ್, ನಮಗೆ ಹೇಳು. ಟೆಲ್ ಹಿಮ್, ಅವನಿಗೆ ಹೇಳು. ಟೆಲ್ ಹಿಮ್, ಅವನಿಗೆ ಹೇಳು. ಟೆಲ್ ಹರ್, ಅವಳಿಗೆ ಹೇಳು. ಟೆಲ್ ಹರ್, ಅವಳಿಗೆ ಹೇಳು. ಟೆಲ್ ದೆಮ್, ಅವರಿಗೆ ಹೇಳು. ಟೆಲ್ ದೆಮ್, ಅವರಿಗೆ ಹೇಳು. ಮುಂದಿನ ಕ್ರಿಯಾಪದ ಆಸ್ಕ್ ಅಂದರೆ ಕೇಳು ಅಥವಾ ಕೇಳಿ. ಆಸ್ಕ್ ಮೀ, ನನ್ನನ್ನು ಕೇಳು. ಆಸ್ಕ್ ಮೀ, ನನ್ನನ್ನು ಕೇಳು. ಆಸ್ಕ್ ಅಸ್, ನಮ್ಮನ್ನು ಕೇಳು. ಆಸ್ಕ್ ಅಸ್, ನಮ್ಮನ್ನು ಕೇಳು. ಆಸ್ಕ್ ಹಿಮ್, ಅವನನ್ನು ಕೇಳು. ಆಸ್ಕ್ ಹಿಮ್, ಅವನನ್ನು ಕೇಳು. ಆಸ್ಕ್ ಹರ್, ಅವಳನ್ನು ಕೇಳು. ಆಸ್ಕ್ ಹರ್, ಅವಳನ್ನು ಕೇಳು. ಆಸ್ಕ್ ದೆಮ್, ಅವರನ್ನು ಕೇಳು. ಆಸ್ಕ್ ದೆಮ್, ಅವರನ್ನು ಕೇಳು. ನೆಕ್ಸ್ಟ್ ಕ್ರಿಯಾಪದ ಗಿವ್. ಗಿವ್ ಅಂದರೆ ಏನು? ಕೊಡು, ಕೊಡಿ. ಗಿವ್ ಮೀ, ನನಗೆ ಕೊಡು. ಗಿವ್ ಮೀ, ನನಗೆ ಕೊಡು. ಗಿವ್ ಅಸ್, ನಮಗೆ ಕೊಡು. ಗಿವ್ ಅಸ್, ನಮಗೆ ಕೊಡು. ಗಿವ್ ಹಿಮ್, ಅವನಿಗೆ ಕೊಡು. ಗಿವ್ ಹಿಮ್, ಅವನಿಗೆ ಕೊಡು. ಗಿವ್ ಹರ್, ಅವಳಿಗೆ ಕೊಡು. ಗಿವ್ ಹರ್, ಅವಳಿಗೆ ಕೊಡು. ಗಿವ್ ದೆಮ್, ಅವರಿಗೆ ಕೊಡು. ಗಿವ್ ದೆಮ್, ಅವರಿಗೆ ಕೊಡು. ನೆಕ್ಸ್ಟ್ ಕ್ರಿಯಾಪದ ಶೋ. ಶೋ ಅಂದರೆ ಏನು? ತೋರಿಸು, ತೋರಿಸಿ. ಶೋ ಮೀ, ನನಗೆ ತೋರಿಸು. ಶೋ ಮೀ, ನನಗೆ ತೋರಿಸು. ಶೋ ಅಸ್, ನಮಗೆ ತೋರಿಸು. ಶೋ ಅಸ್, ನಮಗೆ ತೋರಿಸು. ಶೋ ಹಿಮ್, ಅವನಿಗೆ ತೋರಿಸು. ಶೋ ಹಿಮ್, ಅವನಿಗೆ ತೋರಿಸು. ಶೋ ಹರ್, ಅವಳಿಗೆ ತೋರಿಸು. ಶೋ ಹರ್, ಅವಳಿಗೆ ತೋರಿಸು. ಶೋ ದೆಮ್, ಅವರಿಗೆ ತೋರಿಸು. ಶೋ ದೆಮ್, ಅವರಿಗೆ ತೋರಿಸು. ನೆಕ್ಸ್ಟ್ ಕ್ರಿಯಾಪದ ಸೆಂಡ್. ಸೆಂಡ್ ಅಂದರೆ ಏನು? ಕಳುಹಿಸು, ಕಳುಹಿಸಿ. ಸೆಂಡ್ ಮೀ, ನನಗೆ ಕಳುಹಿಸು. ಸೆಂಡ್ ಮೀ, ನನಗೆ ಕಳುಹಿಸು. ಸೆಂಡ್ ಅಸ್, ನಮಗೆ ಕಳುಹಿಸು. ಸೆಂಡ್ ಅಸ್, ನಮಗೆ ಕಳುಹಿಸು. ಸೆಂಡ್ ಹಿಮ್, ಅವನಿಗೆ ಕಳುಹಿಸು. ಸೆಂಡ್ ಹಿಮ್, ಅವನಿಗೆ ಕಳುಹಿಸು. ಸೆಂಡ್ ಹರ್, ಅವಳಿಗೆ ಕಳುಹಿಸು. ಸೆಂಡ್ ಹರ್, ಅವಳಿಗೆ ಕಳುಹಿಸು. ಸೆಂಡ್ ದೆಮ್, ಅವರಿಗೆ ಕಳುಹಿಸು. ಸೆಂಡ್ ದೆಮ್, ಅವರಿಗೆ ಕಳುಹಿಸು. ಸೆಂಡ್ ಇಟ್, ಅದನ್ನು ಕಳುಹಿಸು. ಸೆಂಡ್ ಇಟ್, ಅದನ್ನು ಕಳುಹಿಸು. ಸೆಂಡ್ ಮನಿ, ಹಣ ಕಳುಹಿಸು. ಸೆಂಡ್ ಮನಿ, ಹಣ ಕಳುಹಿಸು. ಸೆಂಡ್ ಅ ಮೆಸೇಜ್, ಸಂದೇಶ ಕಳುಹಿಸು. ಸೆಂಡ್ ಅ ಮೆಸೇಜ್, ಸಂದೇಶ ಕಳುಹಿಸು. ನೆಕ್ಸ್ಟ್ ಕ್ರಿಯಾಪದ ಹೆಲ್ಪ್ ಅಂದರೆ ಸಹಾಯ ಮಾಡು, ಮಾಡಿ. ಹೆಲ್ಪ್. ಹೆಲ್ಪ್ ಮೀ,
ನನಗೆ ಸಹಾಯ ಮಾಡು. ಹೆಲ್ಪ್ ಮೀ, ನನಗೆ ಸಹಾಯ ಮಾಡು. ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡು. ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡು. ಹೆಲ್ಪ್ ಹಿಮ್, ಅವನಿಗೆ ಸಹಾಯ ಮಾಡು. ಹೆಲ್ಪ್ ಹಿಮ್, ಅವನಿಗೆ ಸಹಾಯ ಮಾಡು. ಹೆಲ್ಪ್ ಹರ್, ಅವಳಿಗೆ ಸಹಾಯ ಮಾಡು. ಹೆಲ್ಪ್ ಹರ್, ಅವಳಿಗೆ ಸಹಾಯ ಮಾಡು. ಹೆಲ್ಪ್ ದೆಮ್, ಅವರಿಗೆ ಸಹಾಯ ಮಾಡು. ಹೆಲ್ಪ್ ದೆಮ್, ಅವರಿಗೆ ಸಹಾಯ ಮಾಡು. ನೆಕ್ಸ್ಟ್ ಕ್ರಿಯಾಪದ ಬ್ರಿಂಗ್ ಅಂದರೆ ತನ್ನಿ, ತರು, ತನ್ನಿ. ಬ್ರಿಂಗ್ ಮೀ, ನನಗೆ ತಂದುಕೊಡು. ಬ್ರಿಂಗ್ ಮೀ, ನನಗೆ ತಂದುಕೊಡು. ಬ್ರಿಂಗ್ ಅಸ್, ನಮಗೆ ತಂದುಕೊಡು. ಬ್ರಿಂಗ್ ಅಸ್, ನಮಗೆ ತಂದುಕೊಡು. ಬ್ರಿಂಗ್ ಹಿಮ್, ಅವನಿಗೆ ತಂದುಕೊಡು. ಬ್ರಿಂಗ್ ಹಿಮ್, ಅವನಿಗೆ ತಂದುಕೊಡು. ಬ್ರಿಂಗ್ ಹರ್, ಅವಳಿಗೆ ತಂದುಕೊಡು. ಬ್ರಿಂಗ್ ಹರ್, ಅವಳಿಗೆ ತಂದುಕೊಡು. ಬ್ರಿಂಗ್ ದೆಮ್, ಅವರಿಗೆ ತಂದುಕೊಡು. ಬ್ರಿಂಗ್ ದೆಮ್, ಅವರಿಗೆ ತಂದುಕೊಡು. ಬ್ರಿಂಗ್ ಇಟ್, ಅದನ್ನು ತರು. ಬ್ರಿಂಗ್ ಇಟ್, ಅದನ್ನು ತರು. 13ನೇ ದಿನದ ಪಾಠವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನನಗೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ, ಸರ್ PDF ಕಳಿಸಿ ನಿಮ್ಮ ನೋಟ್ಸ್ ಇದ್ದು ಅಂತೇಳಿ. PDF ಅಂತ ಏನೂ ಇಲ್ಲ, ನಾನು ಡೈಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಯಾಕಂದರೆ ನಾನು ನನ್ನ ಅನುಭವದಿಂದ, ನನ್ನ 32-33 ವರ್ಷಗಳ ಅನುಭವದಿಂದ ನಾನು ಕ್ಲಾಸ್ ತೊಗೊಳ್ತಾ ಇದ್ದೇನೆ. ಸೆಟ್ ಪ್ಯಾಟರ್ನ್ ಏನೂ ಇಲ್ಲ, ಫಿಕ್ಸ್ ಏನೂ ಇಲ್ಲ. ಇದೇ ನೋಡಿ ನಿಮಗೆ ನಾನು PDF ಇದೆ ಅಂತೇಳಿ ನಾನು ಪ್ರತಿದಿನ ಮಾತಾಡುವಾಗ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗ್ತೇನೆ. ನನಗೆ ಏನು ನೆನಪಲ್ಲಿ ಬರ್ತದೋ ಅದನ್ನು ಹೇಳ್ತೇನೆ. ಸೊ ನನ್ನ ವಿಡಿಯೋ ನೋಡಿ ಕೇಳಿ ಕಲ್ತ್ಕೊಳ್ಳಿ. ನಾನು ನೋಟ್ಸ್ ಅಂತ ಹೇಳಿ ನನ್ನ ಆನ್ಲೈನ್ ಕ್ಲಾಸ್ ತಗೊಂಡವರಿಗೆ ನೋಟ್ಸ್ ಹೇಳಿ, ಅದು ಸಹ ನೋಟ್ಸ್ ಅಲ್ಲ. ಯಾಕಂದರೆ ಪ್ರತಿ ಕ್ಲಾಸಲ್ಲಿ ನಾನು ವಾಕ್ಯಗಳನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತೇನೆ. ಯಾಕಂದರೆ ನನಗನಿಸ್ತದೆ ಇದು ವಾಕ್ಯ ಒಂದು 10 ಸಲ ಹೇಳಿ ಆಯಿತು, ಈಗ ಬೇರೆ ವಾಕ್ಯ ನೋಡೋಣ ಅಂತ ಹೇಳಿದರೆ ನಾನು ಅದನ್ನು ಚೇಂಜ್ ಮಾಡ್ತಾ ಹೋಗ್ತೇನೆ. ಕ್ರಿಯಾಪದ ಮತ್ತು ಇಂಗ್ಲೀಷ್ ಅದೇ ಇರ್ತದೆ, ಬಟ್ ನಾನು ವಾಕ್ಯಗಳನ್ನು ಚೇಂಜ್ ಮಾಡ್ತಾ ಹೋಗ್ತೇನೆ. ಮತ್ತು ಎಲ್ರಿಗೂ ಅಂದರೆ ನನ್ನ ಹತ್ರ ಯಾರೆಲ್ಲ ಕಲಿಯಲಿಕ್ಕೆ ಬರ್ತಾರೋ ಅವ್ರದ್ದು ಪ್ರತಿಯೊಬ್ಬರದ್ದು ಬ್ಯಾಕ್ಗ್ರೌಂಡ್ ಬೇರೆ ಬೇರೆಯೇ ಇರ್ತದೆ. ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಇರ್ತದೆ, ಅವರದ್ದು ಮನೆಯಲ್ಲಿ ವಾತಾವರಣ ಬೇರೆ ಬೇರೆ ಇರ್ತದೆ. ಸೊ ಅವರೆಲ್ಲ ಇಂಗ್ಲೀಷು ಕಲೀಲಿಕ್ಕೆ ಬಂದಾಗ ಎಲ್ರಿಗೂ ಸೇಮ್ ಹಾಗೆ ಕಲಿಸ್ಲಿಕ್ಕೆ ಬರುವುದಿಲ್ಲ ನನಗೆ. ಪ್ರತಿ ಸ್ಟೂಡೆಂಟಿನ ಅವರ ಕೆಪಾಸಿಟಿ ನೋಡಿ, ಅವರ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ನೋಡಿ, ಅವರು ಯಾವ ಜಾಬಲ್ಲಿ ಇದ್ದಾರೆ ನೋಡಿ, ಅವರ ಏಜ್ ನೋಡಿ ನಾನು ಡಿಸೈಡ್ ಮಾಡ್ತೇನೆ ಏನು ಕಲಿಸಬೇಕು ಅಂತ ಹೇಳಿ.